ಪಾಪಿ, ನೀನು ವೈರಿ ಅನ್ನೋದನ್ನು ಮರೆತು ವೈರಿ ಆದ ನಿನಗೆ ಗೌರವ ಕೊಟ್ಟು ನನ್ನ ಹೆಂಡತಿ. ಈ ವಿಷಯ ನಿನ್ ಗೊತ್ತಾದ್ಮೇಲೆ ನೀನು ಸುಮ್ಮನೆ ಬಿಡ್ತೀನೋ? ನಿನ್ನ ಗಂಡನ ಹತ್ರನೇ ಕಳಿಸ್ತೀನಿ. ಬಾರೆ ಬಾರ. ನಾನಿನಗಂತಲೇ ಹೇಳ್ತೇನೆ, ನಮ್ಮೂರಿನ ಹೆಣ್ಣು ಮಕ್ಕಳನ್ನ ಕೆಣಕಿದ್ರೆ ಅವರೇ ಕುಡಿತೀವಿ ಅಂತ ಅಂತೂ ನನ್ನ ಹೆಂಡತಿ ಕೈ ಮಾಡ್ತೇವೆ. ಈ ವರ್ಷ ಚಂದ ಚಂದಾಗಿ ಕತ್ತರಿಸಿಬಿಡ್ತೇನೆ. ಈ ಜೀವತ್ತಿದ್ದಾಗಲೇ ನಾನು ಏನು ಮಾಡೋಕ್ಕಾಗ್ಲಿಲ್ಲ. ಈಗ ಸತ್ತು ದೇವಾದ್ಮೇಲೆ ಏನ್ ಮಾಡ್ತೀಯ? ಯಾಕಂದ್ರೆ ನಾನು ಆ ಶಿವನ ಭಕ್ತ, ನನ್ನೇನು ಮಾಡೋಕ್ಕಾಗೋದಿಲ್ಲ. ಅದು ನಿನ್ನ ಹುಚ್ಚು ಭ್ರಮೆ. 10 ತಲೆ ಹೊತ್ತ ರಾವಣನು ಕೂಡ ಮಹಾಶಿವ ಭಕ್ತನೇ. ರಾವಣನಿಗೆ ಯುದ್ಧದಲ್ಲಿ ಪ್ರಾಣ ಬಿಡುವಾಗ ಆ ಶಿವನ ಬಂದು ಕಾಪಾಡಲಿಲ್ಲ. ನನ್ನ ಗೊತ್ತೀಯ, ನಿನ್ನ ಕಣ್ಣೆದ ಮೇಲೆ ನೀನು ಹೆಂಡತಿ ಬಿಡ್ತೀನಿ. ಅದೇನ್ ಮಾಡ್ತೀಯ ಮಾಡ್ಕೊ. ಸಂಚು ಮಾಡಿ ಮಂಚು ಹಾಕಿ ನನ್ನ ಚಿತ್ರಹಿಂಸೆ ಕೊಟ್ಟು ಕೊಂದ ನಿನ್ನನ್ನ ಉಳಿಸೋದಿಲ್ಲ. ಪ್ರಶಾಂತವಾಗಿದ್ದ ಸಾಗರದಲ್ಲಿ ಸುನಾಮಿ ಅಂದರೆ ಅದನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ್ತೀಯಾ ನೋಡ್ತೀಯಾ